ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಪ್ರೀತಿ, ವಯಸ್ಸು 30 ವರ್ಷ ತುಂಬಿದೆ, ಊರು ಶಿವಮೊಗ್ಗ, ಮದುವೆ 5 ವರ್ಷಗಳ ಹಿಂದೆ ಆಯಿತು. ಗಂಡ 3 ವರ್ಷಗಳ ಹಿಂದೆ ಹೃದಯಘಾತದಿಂದ ನಿಧನರಾಗಿದ್ದಾರೆ. ಕೆಲಸ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸ್ವಭಾವ ಶಾಂತತೆ, ತಾಳ್ಮೆಯಿಂದ ಇರುವವಳು ಆಗಿದ್ದೇನೆ. ಆಸಕ್ತಿ ಮಕ್ಕಳ ಜೊತೆ ಮಾತನಾಡುವುದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಹೊಂಡಾ ಅಮೇಜ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮನದಲ್ಲಿ ಮೂಡುವ ಮಾತುಗಳು. ಮದುವೆ ಆದಾಗ ಇಷ್ಟು ಬೇಗ ಸಾಯೋ ಬದುಕು ಸಿಗುತ್ತೆ ಅಂತ ಅನಿಸಿರ್ಲಿಲ್ಲ. ಕನಸುಗಳು ನುಚ್ಚು ನೂರಾಗಿ ಹೋದವು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹೆಂಡತಿ ಚಿನ್ನ ಅಂತ ಕರೆಯುವವನು ಅವನು ಹೋದಾಗಿನಿಂದ ನಾನು ಒಂದೇ ಮಾತು ನೆನೆಸಿಕೊಂಡೆ. ಇನ್ನು ಯಾರಿಗೂ ನನ್ನ ಬಗ್ಗೆ ಜವಾಬ್ದಾರಿ ಇಲ್ಲ. ನಾನು ಒಂಟಿ. ನನಗೆ ಯಾರಾದ್ರೂ ಬೇಕು ಎಂಬುವುದಿಲ್ಲ. ನನಗೆ ಅವನಂತವರು ಬೇಕು ಎಂಬ ಆಸೆ ಮಾತ್ರ ತುಂಬನೇ ಇದೆ. ಇಷ್ಟಾದ್ರೆ ಬೇಗ ತಿಳಿಸಿ. ನಾ ಮೆಚ್ಚುವ ಹುಡುಗ ಹೀಗಿರಲಿ. ಕುಡಿತ, ಸಿಗರೇಟು ತಿನ್ನುವನಾಗಬಾರದು. ಮಿತವಾಗಿ ಮಾತನಾಡುವವನು, ಗೌರವದಿಂದ ಇರುವವನು ಆಗಿರಬೇಕು. ನನ್ನ ಕೆಲಸ ಹವ್ಯಾಸಗಳನ್ನು ಒಪ್ಪಿಕೊಳ್ಳುವನು, ಹಾಗೇನೆ ನೆಚ್ಚಿನ ಸ್ನೇಹಿತನೂ ಆಗಿರಬೇಕು. ನೋವಲ್ಲ ನೆನಪಲ್ಲ ಮಕ್ಕಳಿಲ್ಲದವನೇ ಆಗಿರಬೇಕು. ದಿನಚರ್ಯ ಸರಿಯಾಗಿ ನಡೆಸುವವನು ಇರಬೇಕು. ಅಸಡ್ಡೆ ವರ್ತನೆಗಳೊಂದಿಗೆ ಬದುಕು ನಡೆಸಬಾರದು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2020ನ ಹೊಂಡಾ ಅಮೇಜ್ 1.2 VMT ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 7,75,000 ಆಗಿರುತ್ತೆ. 31,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2020 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1199 cc ಇದೆ ಮತ್ತು 4 ಸಿಲಿಂಡರ್ಸ್ SOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 4 ಸಿಲಿಂಡರ್ಸ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 89 BHP ಮತ್ತೆ RPM ಬಂದು 6000 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟರ್ಕ್ ಬಂದು 110 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.